ನಮಸ್ಕಾರ, ನಾನು ಪ್ರವೀಣ್ ಕುಮಾರ್, ಬ್ರಿಕ್ ಬಿಲ್ಡ್ ಕನ್ಸ್ಟ್ರಕ್ಟರ್ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಈ ಒಂದು ಬಿಲ್ಡಿಂಗ್ನ ಏನು ನೋಡ್ತಾ ಇದ್ದೀರಾ, ಇದನ್ನು ನಾವು ಕ್ಲೈಂಟ್ನ ರಿಕ್ವೈರ್ಮೆಂಟ್ ಪ್ರಕಾರ ಡಿಸೈನ್ ಮಾಡಿ ಸ್ಮಾರ್ಟಾಗಿ ಹ್ಯಾಂಡ್ ಓವರ್ ಮಾಡಿದ್ವಿ. ಹಾಗಾದರೆ ಈ ಬಿಲ್ಡಿಂಗ್ನ ಸ್ಪೆಸಿಫಿಕೇಷನ್ ಏನಂತ ನೋಡೋಣ ಬನ್ನಿ. ಸೊ ಇದು 30-50 ಈಸ್ಟ್ ಫೇಸಿಂಗ್ ಸೈಟು, ಬಟ್ ನಾವು ನಾರ್ತ್ ಫೇಸಿಂಗ್ ಎಂಟ್ರಿನ ಮಾಡಿದ್ದೀವಿ. ಸೊ ಅದರ ಜೊತೆಗೆ ಇದು ತುಂಬ ಪ್ರೀಮಿಯಂ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ನ ಹೊಂದಿದೆ. ಸೊ ಇದರ ಎಲ್ಲ ಸ್ಪೆಸಿಫಿಕೇಷನ್ಸ್ನ ಒನ್ ಬೈ ಒನ್ ನಾವು ಚೆಕ್ ಮಾಡೋಣ. ಇದು ಎಂಟ್ರೆನ್ಸ್ ಗೇಟ್ ಏನಿದೆ, ಈ ಎಂಟ್ರೆನ್ಸ್ ಗೇಟ್ನ 304 SS ಸ್ಟೀಲಿಂದ ಮಾಡಿದ್ದೀವಿ. ಜೊತೆಗೆ ಎಲಿಗೆಂಟ್ನ ಆ್ಯಡ್ ಮಾಡೋಕ್ಕೋಸ್ಕರ ನಾವು HPL ಕ್ಲಾಡಿಂಗ್ ಮೆಟೀರಿಯಲ್ನ ಯೂಸ್ ಮಾಡಿದ್ದೀವಿ. ಎಸ್ಥೆಟಿಕಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತಂದೇಳಿ ನಾವೇನು ಮಾಡಿದ್ದೀವಿ, ACP ಕ್ಲಾಡಿಂಗ್ನ ಆ್ಯಡ್ ಮಾಡಿದ್ವಿ. ಸೊ ದಟ್ ಇದು ಫುಲ್ ಲೆಂತ್ ಹೈಟ್ ಇರೋದ್ರಿಂದ ನಿಮಗೆ ದೂರದಿಂದ ನೋಡಲಿಕ್ಕೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಯಾವುದೇ ಮನೆಯ ಕನ್ಸ್ಟ್ರಕ್ಷನ್ ಕಾಸ್ಟ್ ನೀವು ಚೂಸ್ ಮಾಡೋ ವಾಲ್ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೂಶ್ವಲಿ 2 ಥರದ ವಾಲ್ಸನ್ನ ನಾವು ಯೂಸ್ ಮಾಡ್ತೀವಿ. ಒಂದು ರೆಡ್ ಬ್ರಿಕ್ ಯೂಸ್ ಮಾಡಿ 9 ಇಂಚ್ ವಾಲ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇನ್ನೊಂದು ಕಾಂಕ್ರೀಟ್ ಬ್ಲಾಕ್ನ ಯೂಸ್ ಮಾಡಿ 6 ಇಂಚ್ ವಾಲ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಯಾವಾಗಲೂ ರೆಡ್ ಬ್ರಿಕ್ಸ್ ಯೂಸ್ ಮಾಡಿದ್ರೆ ಕಾಂಕ್ರೀಟ್ ಬ್ಲಾಕ್ಸ್ಗಿಂತ 10-15% ನಿಮ್ಮ ಕನ್ಸ್ಟ್ರಕ್ಷನ್ ಕಾಸ್ಟ್ ಹೆಚ್ಚಾಗುತ್ತೆ. ಸೊ ನೀವು ಈಗೇನು ನೋಡ್ತಾ ಇದ್ದೀರಾ, ಇದು ತುಂಬ ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ ಏರಿಯಾ. ನೀವು ಈಸಿಯಾಗಿ 2 ಕಾರ್ನ ಅಕಾಮಡೇಟ್ ಮಾಡ್ಬೋದು. ಜೊತೆಗೆ 2-3 ಬೈಕ್ಗಳನ್ನ ಕೂಡ ಅಕಾಮಡೇಟ್ ಮಾಡ್ಬೋದು. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಜಸ್ಟ್ ಟ್ಯಾಂಕ್ ಅಲ್ಲ, ಇದು 12,000 ಲೀಟರ್ ತುಂಬುವಷ್ಟು ದೊಡ್ಡ ಟ್ಯಾಂಕ್ ಇದು. ಸೊ ನಿಮಗೆ ಸಮ್ಮರ್ ಸೀಸನಲ್ಲಿ ಕೂಡ ಯಾವಾಗಲೂ ನೀರ್ಸ್ನ ಸಫಿಷಿಯೆಂಟಾಗಿ ಸ್ಟಾಕ್ ಮಾಡಬಹುದು. ಸೊ ಅದೇ ರೀತಿ ಮೇಲೆ ಟೆರೆಸ್ ಮೇಲೆ ಇರೋವಂಥ ರೂಮ್ನ ಆಕ್ಸೆಸ್ ಮಾಡೋಕ್ಕೆ ನಾವು ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ನ ಆ್ಯಡ್ ಮಾಡಿದ್ದೀವಿ. ಸೊ ಈ ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಈ ಮನೆಯ ಪ್ರೈವೇಸಿಗೂ ಆ್ಯಡ್ ಆನ್ ಆಗುತ್ತೆ. ಜೊತೆಗೆ ಯಾರೇ ಎಕ್ಸ್ಟರ್ನಲ್ ವ್ಯಕ್ತಿಗಳು ಬಂದು ಈ ಸ್ಟೇರ್ ಕೇಸ್ ಥ್ರೂ ಅವರು ಮೇಲ್ಗಡೆ ಆಕ್ಸೆಸ್ ಮಾಡಬಹುದು. ಸೊ ಈ ಸ್ಟೇರ್ ಕೇಸ್ ಕೆಳಗಿರುವಂಥ ಸ್ಪೇಸಸ್ನ ನಾವು ಪ್ರಾಪರಾಗಿ ಯೂಸ್ ಮಾಡಲಿಕ್ಕೋಸ್ಕರ ಇಲ್ಲೊಂದು UPS ಕ್ಯಾಬಿನೆಟ್ನ ಆ್ಯಡ್ ಮಾಡಿದ್ದೀವಿ. ಜೊತೆಗೆ ಎಲ್ಲ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಮತ್ತು ನಿಮಗೆ ಕಾಮನ್ ಏರಿಯಾ ಆಕ್ಸೆಸರೀಸ್ನ ಕೂಡ ನಾವು ಇಲ್ಲಿ ಅಕೊಮೊಡೇಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಜೊತೆಗೆ ನಿಮ್ಮ ಗ್ಯಾಸ್ ಸಿಲಿಂಡರ್ಸ್, ಸೊ ಎಕ್ಸ್ಟರ್ನಲ್ ಗ್ಯಾಸ್ ಸಿಲಿಂಡರ್ಸ್ನ ಪ್ಲೇಸ್ ಮಾಡೋಕ್ಕೂ ಕೂಡ ಜಾಗನ ಪ್ರಾವಿಷನ್ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿಯಾದಂಥ ಕ್ಲೀನಿಂಗ್ ಆಕ್ಸೆಸರೀಸ್ ಇದ್ರೂ ಕೂಡ ನೀವು ಈ ಸ್ಟೋರೇಜಲ್ಲಿ ಇಟ್ಕೋಬಹುದು. ಸೊ ಯಾವಾಗಲೂ ನೀವು ಮನೆ ಕಟ್ಟುವಾಗ ಯೋಚನೆ ಮಾಡಬೇಕಾಗಿರೋದು ಒಂದೇ, ಈ ಥರ ಯಾವುದೇ ಸ್ಟೇರ್ ಕೇಸ್ ಕೆಳಗಡೆ ಇರ್ತಕ್ಕಂಥ ಡೆಡ್ ಸ್ಪೇಸಸ್ನ ನೀವು ಪ್ರಾಪರಾಗಿ ಯೂಸ್ ಮಾಡಿದ್ರೆ ನಿಮ್ಮ ಮನೆ ಒಳಗಡೆ ಕ್ಲಟರ್ ಫ್ರೀ ಏರಿಯಾ ಸಿಗುತ್ತೆ. ಈ ಮನೆಯ ಎಂಟ್ರೆನ್ಸ್ ವಾಲ್ ಏನಿದೆ, ಈ ಎಂಟ್ರೆನ್ಸ್ ವಾಲ್ನ ಆಸ್ಥೆಟಿಕ್ ಇಂಪ್ರೂವ್ ಮಾಡಲಿಕ್ಕೆ ನಾವೇನು ಮಾಡಿದ್ದೀವಿ, 2x4 ಟೈಲ್ಸ್ನ ಯೂಸ್ ಮಾಡಿ ವಾಲ್ ಕ್ಲಾಡಿಂಗ್ ಮಾಡಿದ್ವಿ. ಸೊ ದ್ಯಾಟ್ ಇದೊಂದು ಎಲಿಗೆಂಟ್ ಲುಕ್ನ ಪ್ರೊವೈಡ್ ಮಾಡ್ತಾ ಇದೆ. ಜೊತೆಗೆ ನಿಮಗೆ ಮೇಂಟೆನೆನ್ಸ್ ತುಂಬಾ ಈಸಿ ಆಗಿರುತ್ತೆ. ಓಕೆ, ನಾವು ಎಕ್ಸ್ಟರ್ನಲ್ಲಿ ಏನೇನು ಪ್ರಾವಿಷನ್ ಮಾಡಿದ್ದೀವಿ ಅಂತ ನೋಡಿದ್ದೀವಿ. ಇವಾಗ ಈ ಮನೆಯ ಒಳಗಡೆ ಏನು ಹಿಡನ್ ಟ್ರೆಷರ್ ಇದೆ ಅಂತ ನೋಡೋಣ ಬನ್ನಿ. ಸೊ ಯಾವುದೇ ಮನೆಯ ಫಸ್ಟ್ ಇಂಪ್ರೆಷನ್ ಅದರ ಮೇನ್ ಡೋರ್ ಮೇಲೆ ಇರುತ್ತೆ. ಸೊ ನೀವು ಈ ಮೇನ್ ಡೋರ್ ನೋಡ್ಬೋದು. ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ 10x5 ಸೆಕ್ಷನ್ಸ್ ಯೂಸ್ ಮಾಡಿ ಈ ಡೋರ್ ಫ್ರೇಮ್ನ ರೆಡಿ ಮಾಡಿದ್ದೀವಿ. ಅದ್ರ ಜೊತೆಗೆ 45 mm ಥಿಕ್ ಡೋರ್ ಶಟರ್ ಇದೆ. ಸೊ ನಾವೇನು ಮಾಡಿದ್ವಿ, ಅದ್ರ ಜೊತೆಗೆ ಏನು ಮಾಡಿದ್ವಿ, CNC ಕಟ್ಟಿಂಗಲ್ಲಿ ಡಿಸೈನರ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ಎಲಿಗೆನ್ಸ್ನ ಎನ್ಹ್ಯಾನ್ಸ್ ಮಾಡಿದ್ವಿ. ಅದ್ರ ಜೊತೆಗೆ ನಾವು 4 ಇಂಚ್ ಅಗಲ ಆದಂಥ ಡೋರ್ ಬೀಡಿಂಗ್ನ ಆ್ಯಡ್ ಮಾಡಿದ್ವಿ. ಅದು ಕೂಡ ನಿಮ್ಮ ಡೋರ್ನ ಲುಕ್ ಎನ್ಹ್ಯಾನ್ಸ್ ಮಾಡ್ತಾ ಇದೆ. ಜೊತೆಗೆ ನಿಮ್ಮ ಡೋರ್ನ ಸೇಫ್ಟಿ ಎನ್ಹ್ಯಾನ್ಸ್ ಮಾಡಲಿಕ್ಕೆ ನಾವು SS ಸ್ಟೀಲ್ನ ರೈಲಿಂಗ್ ಹಾಕಿದ್ದೀವಿ. ಸೊ ಯಾವಾಗಲೂ ನಿಮ್ಮ ಮನೆಯ ಫಸ್ಟ್ ಇಂಪ್ರೆಷನ್ ಮೇನ್ ಡೋರ್ ಆಗಿರೋದ್ರಿಂದ ಯಾವತ್ತಿಗೂ ನಾನು ಹೇಳೋ ಟಿಪ್ ಏನು ಅಂತಂದರೆ, ನೀವು ನಿಮ್ಮ ಮನೆ ಕಟ್ಟುವಾಗ ನಿಮ್ಮ ಮೇನ್ ಡೋರ್ ಮೇಲೆ ಜಾಸ್ತಿ ಖರ್ಚು ಮಾಡಿ ಇದು ನಿಮಗೆ ಲೈಫ್ ಲಾಂಗ್ ಮೆಮೊರೀಸ್ನ ಆ್ಯಡ್ ಮಾಡುತ್ತೆ. ಸೊ ಎಂಟ್ರಿ ಆದ ತಕ್ಷಣವೇ ನಿಮಗೊಂದು ಪ್ಲೆಸೆಂಟ್ ವೆಲ್ಕಮ್ ಸಿಗಲಿ ಅಂತ ನಾವೇನು ಮಾಡಿದ್ವಿ, ಇಲ್ಲೊಂದು ಜಾಗನ ಪ್ರಾವಿಷನ್ ಮಾಡಿದ್ವಿ. ಇದನ್ನು ನೀವು ಮುರಲ್ ಆರ್ಟ್ ವರ್ಕ್ ಅಥವಾ ಯಾವುದೇ ರೀತಿಯಾದಂಥ ಪೇಂಟಿಂಗ್ಸ್ ಜೊತೆಗೆ ಸ್ಟ್ಯಾಚ್ಯೂ ಅಥವಾ ಆರ್ಟಿಫ್ಯಾಕ್ಟ್ಸ್ನ ಇಡಲಿಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದೀವಿ. ಸೊ ನೀವು ಎಂಟ್ರಿ ಆಗ್ತಿದ್ದ ಹಾಗೆ ನಿಮ್ಮನ್ನು ಈ ಸ್ಪೇಸಿಯಸ್ ಲಿವಿಂಗ್ ರೂಮ್ ವೆಲ್ಕಮ್ ಮಾಡುತ್ತೆ. ಜೊತೆಗೆ ಇಲ್ಲಿ ನೀವು ನೋಡ್ಬೋದು, ಒಂದು ಕಸ್ಟಮೈಸ್ TV ಯೂನಿಟ್ನ ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ಮತ್ತು ಇದು ಡಬಲ್ ಹೈಟ್ ಇದೆ. ಈ ಡಬಲ್ ಹೈಟಲ್ಲಿ ನಾವು ಒಂದು ಶಾಂಡಿಲಿಯರ್ನ ಆ್ಯಡ್ ಮಾಡಿದ್ದೀವಿ. ಸೊ ಮೇಲೆ ನೋಡ್ತಿರ್ತಕ್ಕಂಥ ಶಾಂಡಿಲಿಯರ್ ಏನಿದೆ, ಇದು ಈ ಸ್ಪೇಸ್ಗೆ ಒಂದು ಕ್ಯಾರೆಕ್ಟರ್ನ ಆ್ಯಡ್ ಮಾಡಿದೆ. ನೆನಪಿರಲಿ, ಶಾಂಡಿಲಿಯರ್ ಮತ್ತು ಡಬಲ್ ಹೈಟ್ ಮನೆಗೆ ಒಂದು ಒಳ್ಳೆ ವೈಬ್ನ ಕ್ರಿಯೇಟ್ ಮಾಡುತ್ತೆ. ಯಾವಾಗಲೂ ನಿಮ್ಮ ಮನೆಯನ್ನು ಪ್ಲ್ಯಾನ್ ಮಾಡುವಾಗ ನಿಮ್ಮ ಸೈಟ್ ಚಿಕ್ಕದಿದ್ರೂ ಕೂಡ ಪೂಜಾ ರೂಮ್ಗೋಸ್ಕರ ಒಂದು ಸ್ಮಾಲ್ ಏರಿಯಾನ ಅಲೋಕೇಟ್ ಮಾಡಿ. ಇದು ನಿಮ್ಮ ಮನೆಗೆ ಪಾಸಿಟಿವಿಟಿ ಮತ್ತು ಡಿವೈನಿಟಿನ ತರುತ್ತೆ. ಸೊ ಇದು ನಮ್ಮ ಪೂಜಾ ರೂಮ್.
ಸೊ ತುಂಬ ಸ್ಪೇಷಿಯಸ್ ಪೂಜಾ ರೂಮ್ ಇದೆ. ನೀವು ಇಲ್ಲಿ ನೋಡ್ಬೋದು, ನಾವು ಆ್ಯಡ್ ಮಾಡಿರೋ ಪ್ರತಿಯೊಂದು ಡೀಟೇಲಿಂಗ್ ಏನಿದೆ, ಈ ಡೀಟೇಲಿಂಗ್ ನಿಮ್ಮ ಪೂಜಾ ರೂಮ್ಗೆ ಹೊಸ ವೈಬ್ನ ಕ್ರಿಯೇಟ್ ಮಾಡ್ತದೆ. ಆಮೇಲೆ ಈ ಮನೆಯಲ್ಲಿ ಒಂದು ಡಿವೈನಿಟಿನ ಆ್ಯಡ್ ಮಾಡಿದೆ. ಕಿಚನ್ ಮತ್ತು ಡೈನಿಂಗ್ನ ತುಂಬ ಈಸಿಯಾಗಿ ಡಿಸೈನ್ ಮಾಡಿದ್ವಿ. ಇದರಿಂದ ಅಡ್ವಾಂಟೇಜಸ್ ಏನಂದರೆ ನಿಮಗೆ ವರ್ಕ್ ಫ್ಲೋ ತುಂಬಾ ಈಸಿ ಆಗಿರುತ್ತೆ. ಯಾವುದೇ ಎಲಿಮೆಂಟ್ನ ನೀವು ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ಆಮೇಲೆ ಫ್ರೀಯಾಗಿ ಎಲ್ಲ ಥರದ ಆ್ಯಕ್ಟಿವಿಟೀಸ್ನ ನೀವು ಈ ಜಾಗದಲ್ಲಿ ಮಾಡಬಹುದು. ಕಿಚನ್ ಅನ್ನೋದು ನಿಮ್ಮ ಮನೆಯ ಹೃದಯದ ಹಾಗೆ. ಹಾಗಾಗಿ ಇಲ್ಲಿ ಯೂಸ್ ಮಾಡುವಂಥ ಇಂಟೀರಿಯರ್ಗೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ನ ಯೂಸ್ ಮಾಡಿ, ಜೊತೆಗೆ ನೀವು ಯೂಸ್ ಮಾಡೋ ಹಾರ್ಡ್ವೇರ್ಸ್ ಏನಿದೆ ಒಳ್ಳೆ ಕ್ವಾಲಿಟಿ ಟಾಪ್ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ನ ಯೂಸ್ ಮಾಡಿ. ಸೊ ದ್ಯಾಟ್ ನಿಮಗಿದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಆಮೇಲೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಲಾಂಗ್ ರನ್ನಲ್ಲಿ ಬರೋದಿಲ್ಲ. ಸ್ಟೇರ್ಕೇಸ್ ಕೆಳಗಡೆ ಇರ್ತಕ್ಕಂಥ ಜಾಗನೂ ಕೂಡ ನಾವು ಯುಟಿಲೈಸ್ ಮಾಡಿದ್ದೀವಿ. ಇಲ್ಲಿ ಕ್ರಾಕರಿ ಯೂನಿಟ್ನ ಆ್ಯಡ್ ಮಾಡಿದ್ವಿ ಸೊ ದಟ್ ನಿಮಗೆ ಸಫಿಷಿಯೆಂಟ್ ಸ್ಟೋರೇಜ್ ಸಿಗುತ್ತೆ. ಸೊ ಈ ಕಂಪ್ಲೀಟ್ ಮನೆಗೆ ನಾವು ಮೇನ್ ಡೋರ್ ಆಗಿರ್ಬೋದು, ಬೆಡ್ರೂಮ್ಸ್ ಆಗಿರ್ಬೋದು, ಕಿಟಕಿಗಳಾಗಿರ್ಬೋದು ಎಲ್ಲವನ್ನು ಟೀ ಕುಡ್ಡಲ್ಲಿ ಮಾಡಿದ್ದೀವಿ. ಜೊತೆಗೆ ಪಾಲಿಷ್ ಮಾಡಿದ್ದೀವಿ. ನೀವು ಅಬ್ಸರ್ವ್ ಮಾಡ್ಬೋದು, ನಾವು ಓಪನಿಂಗ್ನು ಕೂಡ ಹೈಟಲ್ಲಿ ಇಟ್ಟಿದ್ದೀವಿ ಸೊ ದ್ಯಾಟ್ ನಿಮ್ಮ ಮನೆಗೆ ಯಾವಾಗಲೂ ಗಾಳಿ ಮತ್ತು ಬೆಳಕಿನ ಕೊರತೆ ಬರೋದೇ ಇಲ್ಲ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಗ್ರೌಂಡ್ ಫ್ಲೋರ್ನ ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ಗೆ ನಾವೇನು ಮಾಡಿದ್ದೀವಿ, ಡೋರ್ ಶಟರ್ ಏನಿದೆ ವೀನಿಯರ್ ಫಿನಿಶ್ಡ್ ಡೋರ್ ಶಟರ್ ಕೊಟ್ಟಿದ್ದೀವಿ. ಇದು ಪಾಲಿಶ್ ಆಗಿರೋದ್ರಿಂದ ತುಂಬ ಎಲಿಗ್ಯಾಂಟ್ ಲುಕ್ ಕೊಡ್ತಾ ಇದೆ. ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಗೋಲ್ಡ್ ಮಾರ್ಟಿಸ್ ಲಾಕ್ನ ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ಸೊ ನೀವು ಈಗ ಎಂಟ್ರಿ ಆಗ್ತಿದ್ದಂಗೆ ನೋಡ್ಬೋದು, ನಾವಿಲ್ಲಿ ಒಂದು ಕಾಟ್ನ ಪ್ರಾವಿಷನ್ ಮಾಡಿದ್ದೀವಿ. ತುಂಬ ಎಲಿಗ್ಯಾಂಟ್ ಆಗಿರೋಂಥ ಹೆಡ್ ಬೋರ್ಡ್ನು ಕೂಡ ಆ್ಯಡ್ ಮಾಡಿದ್ದೀವಿ. ವಾರ್ಡ್ರೋಬ್ ಇದೆ, ಡ್ರೆಸ್ಸಿಂಗ್ ಯೂನಿಟ್ ಇದೆ. ಸೊ ಇದನ್ನೆಲ್ಲ ನಾವು ಸ್ಪೇಷಿಯಸ್ ಆಗಿ ಡಿಸೈನ್ ಮಾಡಿರೋದ್ರಿಂದ ನಿಮ್ಮ ಮಾಸ್ಟರ್ ಬೆಡ್ರೂಮ್ ತುಂಬ ಆರ್ಗನೈಸ್ಡ್ ಆಗಿ ಕಾಣುತ್ತೆ. ಯಾವಾಗಲೂ ನಿಮ್ಮ ಮನೆಯ ಕಮೋಡ್ನ ಸೆಲೆಕ್ಷನ್ ಮಾಡುವಾಗ ನನ್ನ ಸಜೆಷನ್ ವಾಲ್ ಮೌಂಟ್ ಕಮೋಡ್ನ ಆ್ಯಡ್ ಮಾಡಿ. ಸೊ ಈ ವಾಲ್ ಮೌಂಟ್ ಕಮೋಡ್ ಆ್ಯಡ್ ಮಾಡೋದ್ರಿಂದ ನಿಮಗೆ ಕೆಳಗಡೆ ಏನಿದೆ ಜಾಗ ಸಿಗುತ್ತೆ. ಈ ಜಾಗ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಹಾಗೂ ನಿಮ್ಮ ಟಾಯ್ಲೆಟ್ ರೂಮ್ ಕೂಡ ಯಾವಾಗಲೂ ಕ್ಲೀನ್ ಆಗಿರುತ್ತೆ. ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಕೂಡ ನಾವೊಂದು ಪೌಡರ್ ರೂಮ್ನ ಕೂಡ ಆ್ಯಡ್ ಮಾಡಿದ್ದೀವಿ. ಇಲ್ಲೊಂದು ವಾಶ್ ಬೇಸಿನ್ ಮತ್ತು ಮಿರರ್ ಕೂಡ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇದು ಏನಾಗುತ್ತೆ, ನಿಮಗೆ ಜನರಲ್ ಆಗಿ ಯೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಕೂಡ ನಾವು ಒಂದು ಕಾಮನ್ ಟಾಯ್ಲೆಟ್ನ ಆ್ಯಡ್ ಮಾಡಿದ್ವಿ. ಜೊತೆಗೆ ಕಾಮನ್ ಬಾತ್ ಕೂಡ ಇದೆ. ಇಲ್ಲಿ ಇಂಡಿಯನ್ ಟಾಯ್ಲೆಟ್ನ ಪ್ರಾವಿಷನ್ ಮಾಡಿದ್ದೀವಿ. ಹಾಗೆ ಈ ಮನೆ ಯುಟಿಲಿಟಿ ಕೂಡ ನೋಡೋಣ ಬನ್ನಿ. ನಿಮ್ಮ ಮನೆಯನ್ನು ಪ್ಲ್ಯಾನ್ ಮಾಡುವಾಗ ಯುಟಿಲಿಟಿ ಮತ್ತು ಸರ್ವಿಸ್ ಏರಿಯಾನ ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಿ. ಇದರಿಂದ ನಿಮ್ಮ ಮನೆ ಒಳಗಡೆ ಕ್ಲಟರ್ ಫ್ರೀ ಮತ್ತು ತುಂಬ ಕ್ಲೀನ್ಲಿನೆಸ್ ಇರುತ್ತೆ. ಸೊ ಇಲ್ಲಿ ಒಂದು ಸ್ಪೇಸಿಯಸ್ ಯುಟಿಲಿಟಿನ ಪ್ರಾವಿಷನ್ ಮಾಡಿದ್ದೀವಿ. ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಳ್ಬೋದು. ಜೊತೆಗೆ ನೀವು ವಾಶ್ ಮಾಡಿರೋಂಥ ಕ್ಲಾತ್ನ ಕೂಡ ಡ್ರೈ ಮಾಡೋಕ್ಕೆ ಈ ಏರಿಯಾನ ಯುಟಿಲೈಸ್ ಮಾಡ್ಬೋದು. ಅದೇ ರೀತಿ ಗ್ರೌಂಡ್ ಫ್ಲೋರ್ನ ಟಾಯ್ಲೆಟ್ ಮೇಲೆ ಒಂದು ಸ್ಟೋರೇಜ್ ಪ್ಲೇಸ್ನ ನಾವು ಆ್ಯಡ್ ಮಾಡಿದ್ದೀವಿ. ಅದೇ ರೀತಿಯಾಗಿ ನಿಮ್ಮ ಮನೆ ಕೆಲಸದವ್ರು ಏನಾದರೂ ಹೊರಗಡೆಯಿಂದನೇ ಎಂಟ್ರಿ ಆಗಬೇಕಂದ್ರೆ ಅವರಿಗೂ ಕೂಡ ಅಡಿಷ್ನಲ್ ಎಂಟ್ರಿ ಪಾಯಿಂಟ್ನ ಆ್ಯಡ್ ಆನ್ ಮಾಡಿದ್ದೀವಿ. ನಿಮ್ಮ ಮನೆಯಲ್ಲಿ ಸ್ಟೋರೇಜ್ನ ಕೂಡ ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿ. ಯೂಶ್ವಲಿ ಯುಟಿಲಿಟಿ, ಕಾಮನ್ ಟಾಯ್ಲೆಟ್ ಅಥವಾ ಮಾಸ್ಟರ್ ಬೆಡ್ರೂಮ್ ಟಾಯ್ಲೆಟ್ ಮೇಲೆ ಸ್ಟೋರೇಜ್ ಏರಿಯಾನ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಮನೆ ತುಂಬ ಸ್ಪೇಸಿಯಸ್ ಆಗಿ ಕಾಣುತ್ತೆ. ಸೊ ಇದು ಕಂಪ್ಲೀಟ್ಲಿ ಟೀಕಲ್ ಮಾಡಿರೋಂಥ ರೈಲಿಂಗು ಮತ್ತು ಸ್ಟೇರ್ ಕೇಸ್. ಸೊ ಈ ಸ್ಟೇರ್ ಕೇಸ್ ನೀವು ನೋಡ್ಬೋದು, ತುಂಬ ಕ್ವಾಲಿಟಿ ಟೀ ಕುಡ್ನ ಯೂಸ್ ಮಾಡಿರೋದ್ರಿಂದ ಇದು ತುಂಬ ಡ್ಯೂರೇಬಲ್ ಮತ್ತು ಈಸಿಲಿ ಮೇಂಟೆನೆನ್ಸ್ ಮಾಡಬಹುದು. ಈ ಸ್ಟೇರ್ ಕೇಸ್ ಈ ಮನೆಯ ಬೆಸ್ಟ್ ಫ್ರೆಂಡ್ ಅಂದರೆ ತಪ್ಪಲ್ಲ. ಯಾಕಂದರೆ ಇದು ಈ ಮನೆಗೆ ತುಂಬ ವ್ಯಾಲ್ಯೂನ ಆ್ಯಡ್ ಮಾಡಿದೆ ಮತ್ತು ನಿಮ್ಮನ್ನು ಫಸ್ಟ್ ಫ್ಲೋರ್ಗೆ ಕರ್ಕೊಂಡು ಹೋಗುತ್ತೆ. ಈ ಫಸ್ಟ್ ಫ್ಲೋರಲ್ಲಿ ಕೂಡ ನಾವು ಒಂದು ಫಾರ್ಮಲ್ ಲಿವಿಂಗ್ ಮತ್ತು 2 ಬೆಡ್ರೂಮ್ನ ಡಿಸೈನ್ ಮಾಡಿದ್ದೀವಿ. 2 ಬೆಡ್ರೂಮ್ ಕೂಡ ಅಟ್ಯಾಚ್ ಟಾಯ್ಲೆಟನ್ನು ಹೊಂದಿದೆ, ವಾರ್ಡ್ರೋಬನ್ನು ಹೊಂದಿದೆ. ಬನ್ನಿ 2 ಬೆಡ್ರೂಮ್ನ ಎಕ್ಸ್ಪ್ಲೋರ್ ಮಾಡೋಣ. ನೀವು ಮನೆ ಕಟ್ಟುವಾಗ ನಿಮ್ಮ ಮನೆಯಲ್ಲಿ ಒಂದು ಫಾಲ್ ಸೀಲಿಂಗ್ ಅಥವಾ POP ಅಂತ ಏನು ಕರಿತೀವಿ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನೀವು POP ಆ್ಯಡ್ ಮಾಡೋದ್ರಿಂದ ನಿಮ್ಮ ಮನೆಯ ಟೆಂಪ್ರೇಚರ್ 2ರಿಂದ 3 ಡಿಗ್ರಿ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಒಂದು ಸ್ಟಡಿ ಟೇಬಲ್ನು ಕೂಡ ಆ್ಯಡ್ ಮಾಡಿದ್ದೀವಿ. ನೀವು ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಅಥವಾ ಸ್ಟಡೀಸ್ಗೆ ಕೂಡ ಈ ಸ್ಪೇಸಸ್ನ ಯೂಸ್ ಮಾಡ್ಬೋದು. ಇಲ್ಲಿ ಕೂಡ ನಾವು ಅಟ್ಯಾಚ್ ಟಾಯ್ಲೆಟ್ನ ಪ್ರಾವಿಷನ್ ಮಾಡಿದ್ದೀವಿ.
ಬನ್ನಿ, ಇದು ಈ ಮನೆಯ 3ನೇ ಬೆಡ್ರೂಮ್. ಇಲ್ಲಿ ಕೂಡ ಒಂದು ಕಾಟ್ನ ಪ್ರಾವಿಷನ್ ಮಾಡಿದ್ವಿ, ಒಂದು ಸ್ಮಾಲ್ ಹೆಡ್ಬೋರ್ಡ್ನು ಕೂಡ ಪ್ರಾವಿಷನ್ ಮಾಡಿದ್ವಿ. ಇಲ್ಲೊಂದು ಡ್ರೆಸ್ಸಿಂಗ್ ರೂಮ್ ಇದೆ, ಜೊತೆಗೆ ಬೈ ದ ಸೈಡ್ ಆಫ್ ದ ಡ್ರೆಸ್ಸಿಂಗ್ ಕೂಡ ಒಂದು ಸ್ಮಾಲ್ ಸ್ಟೋರೇಜ್ನ ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ಆಮೇಲೆ ನೀವು ಇಲ್ಲಿ ಕೂಡ ಅಷ್ಟೇ ನಿಮ್ಮ ಡ್ರೆಸ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ಒಂದು ವಾರ್ಡ್ರೋಬ್ನ ಆ್ಯಡ್ ಮಾಡಿದ್ದೀವಿ, ಮತ್ತು ಒಂದು ಸ್ಮಾಲ್ ಸ್ಟಡಿ ಟೇಬಲ್ ಕೂಡ ಇದೆ. ಈ ಬೆಡ್ರೂಮ್ ಕೂಡ ನಿಮಗೆ ಅಟ್ಯಾಚ್ ಟಾಯ್ಲೆಟನ್ನು ಹೊಂದಿದೆ. ಇದು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಲ್ಲಿ ಕಟ್ ಓಪನ್ ಆಗಿ ಡಬಲ್ ಸೀಲಿಂಗ್ ಹೈಟ್ನ ಪ್ರೊವಿಷನ್ ಮಾಡಿದ್ದೀವಿ. ಸೊ ಈ ಪ್ರೊವಿಷನಿಂದ ನಿಮಗೆ ಯಾವಾಗಲೂ ಗಾಳಿ ಮತ್ತು ಬೆಳಕು ನಿಮ್ಮ ಮನೆಯಲ್ಲಿ ಸರಾಗವಾಗಿರುತ್ತೆ. ಜೊತೆಗೆ ಇದು ಈ ಮನೆಗೆ ಒಂದು ವಾವ್ ಫ್ಯಾಕ್ಟರ್ನ ಆ್ಯಡ್ ಮಾಡುತ್ತೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಈ ರೈಲಿಂಗ್ ಕೂಡ ನಾವು ಟೀಕ್ ವುಡ್ಡಿಂದ ಮಾಡಿದ್ದೀವಿ. ಸೊ ಇದು ಈ ಮನೆಗೆ ಒಂದು ರಾಯಲ್ ಲುಕ್ನ ಆ್ಯಡ್ ಮಾಡಿದೆ. ಸೊ ಯಾವಾಗಲೂ ನಿಮ್ಮ ಮನೆಯಲ್ಲಿ ನೀವು ವಿಂಡೋಸ್ನ ಪ್ಲ್ಯಾನ್ ಮಾಡ್ತಾ ಇದ್ದರೆ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿ 2 ವಿಂಡೋನ ಪ್ಲ್ಯಾನ್ ಮಾಡಿ. ನೋಡಿ, ಇಲ್ಲಿ ಈ ಒಂದು ವಿಂಡೋ ಇದೆ, ಸೊ ಇಲ್ಲಿ ಒಂದು ವಿಂಡೋ ಇದೆ. ಸೊ ಇದರಿಂದ ಏನಾಗುತ್ತೆ, ಕ್ರಾಸ್ ವೆಂಟಿಲೇಷನ್ ಈಸಿ ಆಗುತ್ತೆ. ಆವಾಗ ನಿಮ್ಮ ಮನೆಯಲ್ಲಿ ಏರ್ ತುಂಬಾ ಚೆನ್ನಾಗಿ ಫ್ಲೋ ಆಗುತ್ತೆ. ಸೊ ಹಾಗೆ ನಾವು ಫಸ್ಟ್ ಫ್ಲೋರಲ್ಲಿ ಕೂಡ ಒಂದು ಫಾರ್ಮಲ್ ಲಿವಿಂಗ್ನ ಆ್ಯಡ್ ಮಾಡಿದ್ದೀವಿ. ಇಲ್ಲಿ ಕೂಡ ಸ್ಪೇಸಿಯಸ್ ಆಗಿ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ಕೊಂಡು ಚಿಟ್ ಚಾಟ್ ಮಾಡ್ಬೋದು. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಡಿಸೈನ್ ಎಲಿಮೆಂಟ್ಸ್ನ ಕೂಡ ನೀವು ಎಂಜಾಯ್ ಮಾಡ್ಬೋದು. ಸೊ ಈ ಬ್ಯೂಟಿಫುಲ್ ಬಾಲ್ಕನಿಯನ್ನು ನೋಡಿ, ಇಲ್ಲಿ ನೀವು ಈವ್ನಿಂಗ್ ಕಾಫಿಯ ಜೊತೆಗೆ ರಿಲ್ಯಾಕ್ಸ್ ಮಾಡ್ಬೋದು, ಅಥವಾ ವೀಕೆಂಡಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಚಿಲ್ ಮಾಡ್ಬೋದು. ಯಾವಾಗಲೂ ನಿಮ್ಮ ಮನೆಯನ್ನು ಡಿಸೈನ್ ಮಾಡುವಾಗ ನಿಮ್ಮ ಮನೆಯಲ್ಲಿ ಒಂದು ವರ್ಕೇಬಲ್ ಬಾಲ್ಕನಿ ಸ್ಪೇಸಸ್ನ ಆ್ಯಡ್ ಮಾಡಿ. ನಿಮ್ಮ ಮನೆಯ ಬಾಲ್ಕನಿನ ಡಿಸೈನ್ ಮಾಡುವಾಗ ಅದಕ್ಕೆ ಸೇಫ್ಟಿ ಗ್ರಿಲ್ಸ್ನ ಆ್ಯಡ್ ಮಾಡಿ, ಜೊತೆಗೆ ಒಂದು ಸ್ಮಾಲ್ ಗಾರ್ಡನ್ ಸ್ಪೇಸಸ್ನ ಆ್ಯಡ್ ಮಾಡಿದ್ರೆ ನಿಮ್ಮ ಮನೆಗೆ ತುಂಬ ಎಲಿಗ್ಯಾಂಟ್ ಲುಕ್ ಕೊಡುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಗಾಳಿ ಮತ್ತು ಬೆಳಕಿನ ಫ್ಲೋ ತುಂಬಾ ಈಸಿಯಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಸೇಫ್ಟಿ ಗ್ರಿಲ್ಸ್ನ ಪ್ಲ್ಯಾನ್ ಮಾಡುವಾಗ ಮೇಕ್ ಶ್ಯೂರ್ ದ್ಯಾಟ್ ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ಗೂ ಕೂಡ ಜಾಗ ಸಫಿಷಿಯೆಂಟ್ ಆಗಿರಬೇಕು. ಇಲ್ಲಾಂದರೆ ಫೈರ್ ಆಕ್ಸಿಡೆಂಟ್ಸ್ ಅಥವಾ ಗ್ಲಾಸ್ ಬರ್ಸ್ಟ್ ಆದಾಗ ನಿಮ್ಮನ್ನು ಸೇಫ್ ಮಾಡೋದು ಕಷ್ಟ ಆಗಬಹುದು. ಬಾಲ್ಕನಿಯಿಂದನೇ ಟೆರೇಸ್ ಮೇಲಿರುವಂಥ ರೂಮ್ನ ಆಕ್ಸೆಸ್ ಮಾಡಲಿಕ್ಕೆ ಕೂಡ ನಾವು ಪ್ರಾವಿಷನ್ ಇದೆ. ಸೊ ನೀವು ಪ್ರೈವೇಸಿ ಜಾಸ್ತಿ ಬೇಕಂದರೆ ಈ ಗ್ರಿಲ್ನ ಕ್ಲೋಸ್ ಮಾಡಿದ್ರೂ ಕೂಡ ನಿಮಗೆ ಸೇಫ್ಟಿ ಆಗಿರುತ್ತೆ. ಸೊ ಈಗ ನಾವು ಈ ಮನೆಯ ಟೆರೇಸ್ಗೆ ಎಂಟ್ರಿ ಮಾಡ್ತಾ ಇದ್ದೀವಿ. ಟೆರೇಸ್ನು ಕೂಡ ತುಂಬ ಸ್ಪೇಸಿಯಸ್ ಆಗಿ ಡಿಸೈನ್ ಮಾಡಿದ್ದೀವಿ. ಕಂಪ್ಲೀಟ್ ಟೆರೇಸ್ನ ವಾಟರ್ ಪ್ರೂಫಿಂಗ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಡ್ಯಾಂಪ್ ಕೋಟ್ನ ಆ್ಯಡ್ ಮಾಡಿದ್ವಿ. ಸೊ ದಟ್ ಯಾವುದೇ ರೀತಿಯಾದಂತಹ ಡ್ಯಾಂಪ್ನೆಸ್ ಆಗಿರಲಿ, ಫ್ಯೂಚರ್ ಲೀಕೇಜಸ್ ಆಗಲಿ ಆಗೋದಿಲ್ಲ. ಸೊ ಈ ಟೆರೇಸಲ್ಲೂ ಕೂಡ ಒಂದು ರೂಮ್ನ ಡಿಸೈನ್ ಮಾಡಿ ಆ್ಯಡ್ ಮಾಡಿದ್ದೀವಿ. ಸೊ ನಿಮಗೆ ಅಡಿಷ್ನಲ್ ಗೆಸ್ಟ್ ಬಂದಾಗ ಕೂಡ ಇದನ್ನ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಮನೆ ಕೆಲಸದವರಿಗೂ ಕೂಡ ಒಂದು ಸರ್ವಿಸ್ ರೂಮ್ನ ಕೊಡಬಹುದು. ನಿಮ್ಮ ವೀಕೆಂಡಲ್ಲಿ ಅಥವಾ ಸ್ಟ್ರೆಸ್ ಆದಾಗ ಬಂದು ಕಾಮ್ ಆಗಿ ಮೆಡಿಟೇಟ್ ಮಾಡೋಕ್ಕೆ, ಚಿಲ್ ಮಾಡೋಕ್ಕೆ ಇಲ್ಲೊಂದು ಟೆರೆಸ್ ಗಾರ್ಡನ್ ಕೂಡ ಆ್ಯಡ್ ಮಾಡಿದ್ದೀವಿ. ಇಲ್ಲಿಂದ ನೀವು ಸಿಟಿ ವೈಬ್ನ ನೋಡಬಹುದು. ಇಷ್ಟೆಲ್ಲ ನೋಡಿದ್ಮೇಲೆ ನಿಮಗೆ ಬರೋವಂಥ ಒಂದೇ ಕ್ವಶನ್, ಈ ಪ್ರಾಜೆಕ್ಟ್ಗೆ ಎಷ್ಟು ಬಡ್ಜೆಟ್ ಆಯಿತು ಅಂತ. ಸೊ ನೀವು ನಂಬಲ್ಲ, ಇನ್ಕ್ಲೂಡಿಂಗ್ ಇಂಟೀರಿಯರ್, ಸಿವಿಲ್ ಕನ್ಸ್ಟ್ರಕ್ಷನ್, ಎಕ್ಸ್ಟೀರಿಯರ್, ಕಾಂಪೌಂಡ್ ವಾಲ್, ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್, ಪ್ಯಾರಾಪೆಟ್ ವಾಲ್ ಮತ್ತು ಪ್ರೊಜೆಕ್ಷನ್ಸ್, ಅದೇ ರೀತಿಯಾಗಿ ಅಡಿಷ್ನಲ್ ಮಾಡಿರ್ತಕ್ಕಂಥ ವಾಲ್ ಕ್ಲಾಡಿಂಗ್ ಎಲ್ಲ ಸೇರಿ ಈ ಮನೆಯನ್ನು ಕೇವಲ 90 lakhsಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಇದು ಟೋಟಲ್ 3000 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾನ ಹೊಂದಿದೆ. ಫ್ರೆಂಡ್ಸ್, ಡ್ರೀಮ್ ಹೌಸ್ ಅನ್ನೋದು ಒಂದು ಲೈಫ್ ಟೈಮ್ ಅಚೀವ್ಮೆಂಟ್. ಅದಕ್ಕೆ ನಿಮಗೆ ಪ್ರಾಪರ್ ಪ್ಲಾನಿಂಗ್, ಟ್ರಾನ್ಸ್ಪರೆಂಟ್ ಕಾಸ್ಟಿಂಗ್ ಮತ್ತು ಎಕ್ಸ್ಪೀರಿಯನ್ಸ್ ಟೀಮ್ ಬೇಕು. ರೆಸಿಡೆನ್ಷಿಯಲ್ ಅಥವಾ ಕಮರ್ಷಿಯಲ್ ಎರಡರಲ್ಲೂ ನಮ್ಮ ಎಕ್ಸ್ಪೀರಿಯನ್ಸ್ ಅನ್ಮ್ಯಾಚ್ಡ್. ಬ್ರಿಕ್ ಬಿಲ್ಡ್ ಕನ್ಸ್ಟ್ರಕ್ಟರ್ನ ನಿಮ್ಮ ಕನ್ಸ್ಟ್ರಕ್ಷನ್ ಪಾರ್ಟ್ನರ್ ಆಗಿ ಚೂಸ್ ಮಾಡಿ. ನಾವು ಫೌಂಡೇಶನಿಂದ ಫಿನಿಶ್ವರೆಗೂ, ಇಂಟೀರಿಯರಿಂದ ಎಕ್ಸಿಕ್ಯೂಷನ್ವರೆಗೂ ನಿಮ್ಮ ಜೊತೆಗೆ ಇರ್ತೀವಿ. ಇನ್ಯಾಕೆ ತಡ, ನಿಮ್ಮ ಕನಸಿನ ಮನೆಯನ್ನು ಕಟ್ಟಲು ಬ್ರಿಕ್ ಬಿಲ್ಡ್ ಕನ್ಸ್ಟ್ರಕ್ಟರ್ಸ್ನ ಹಿಂದೆ ಭೇಟಿ ಮಾಡಿ. ನಾವು ಚಿತ್ರದುರ್ಗ, ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಹಾವೇರಿಯಲ್ಲಿ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತೀವಿ. ಈ ವಾಕ್ ಥ್ರೂ ವಿಡಿಯೋ ಮತ್ತು ನನ್ನ ಕನ್ಸ್ಟ್ರಕ್ಷನ್ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಟಿಪ್ಸ್ಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ.